ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಇವತ್ತು ನಾನು ತೋರಿಸ್ತಾ ಇರೋ ವಿಡಿಯೋ ನಮ್ಮೂರಲ್ಲಿ ಹಬ್ಬದ ವಾತಾವರಣ ಈ ಥರ ಇತ್ತು. ನಾವು ಕೂಡ ಹಬ್ಬಕ್ಕೆ ಹಣ್ಣುಗಳು ಮತ್ತು ಪೂಜೆ ಸಾಮಾನೆಲ್ಲ ಪರ್ಚೇಸ್ ಮಾಡೋಕ್ಕೆ ಹೋಗಿದ್ದೀವಿ. ನಮ್ಮೂರಲ್ಲಿ ಈ ಥರ ಹಬ್ಬದ ಟೈಮಲ್ಲಿ ನೋಡೋಕ್ಕೆ ತುಂಬ ಚೆನ್ನಾಗಿರ್ತದೆ. ಕ್ಲೌಡ್ ತುಂಬ ಅಂದರೆ ತುಂಬಾ ಇತ್ತು. ಹಂಗಾಗಿ ನಾವು ತುಂಬ ಚೆನ್ನಾಗೈತೆ ಅಂತ ನೋಡ್ತಾ ಹಂಗೆ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. ಚೇಪೆಕಾಯಿ ಇದು ಬಂದು 100 ರುಪೀಸು 1 kg. ಹಬ್ಬಕ್ಕೆ ನಮ್ಗೆ ಏನೇನು ಬೇಕೋ ಐಟಮ್ಸ್ ಎಲ್ಲ ತಗೊಂಡು ನಾವು ಕೂಡ ಪ್ರಿಪೇರ್ ಆಗ್ತಾಯಿದ್ವಿ ಹಬ್ಬಕ್ಕೆ. ಬೆಳಗ್ಗೆನೇ ಎದ್ದು ಮತ್ತು ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಮಾಡೋಣ ಅಂತ ರಂಗೋಲಿ ಹಾಕಿ ಬೆಳಿಗ್ಗೆ ಮೊದಲನೇ ಕೆಲಸ ಇದೇ ಆಗಿರ್ತೈತೆ. ನಮ್ಮ ಹಳ್ಳಿ ಕಡೆ ಎಲ್ಲ ಕಡೆಯೂ ಇದೇ ಮೊದಲನೇ ಕೆಲಸ ಆಗಿರುತ್ತೆ. ನಮ್ಮ ರಂಗೋಲಿ ಯಾವ ಥರ ಇತ್ತು ಅಂತ ಹೇಳಿ ಇವತ್ತು ನಾನು ಹಾಕಿರೋ ರಂಗೋಲಿ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನಮ್ಮೂರಲ್ಲಿ ನಾವು ಹಬ್ಬ ಮಾಡಿಬಿಟ್ಟು ಅತ್ತೆ ಊರಿಗೆ ಹೋಗಿದ್ದೀವಿ. ಅತ್ತೆ ಊರಲ್ಲಿ ಹೆಣ್ಮಕ್ಳು ಯಾರೂ ಇಲ್ಲ. ನಾನು ನಮ್ಮ ಅತ್ತೆ ನನ್ನ ಮಕ್ಕಳು ಎಲ್ಲ ಸೇರಿ ಊರಲ್ಲಿ ಹಬ್ಬ ಮಾಡೋಕ್ಕೆ ಹೋಗಿದ್ದೀವಿ. ಅತ್ತೆ ಮನೇಲಿ ಹೆಣ್ಮಕ್ಳು ಯಾರೂ ಇಲ್ಲ ಅಂತ ನಾನೇ ಬಂದು ಕಾಯಿ ಹೊಡೆಯೋಕ್ಕೆ ಬಂದಿದ್ದೀನಿ. ಇದು ನಮ್ಮೂರು ಪಬ್ದಿ, ಇದು ನಮ್ಮೂರಿದು ಹಳ್ಳಿ. ಇದು ನಮ್ಮ ಅತ್ತೆ ಊರು ಅಂದರೆ ನಮ್ಮ ಯಜಮಾನ್ ಹುಟ್ಟಿದ ಮನೆ ಇದು. ಬಟ್ ಹೆಣ್ಮಕ್ಳು ಯಾರೂ ಇಲ್ಲ ಅಂತ ನಾನೇ ಬಂದು ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನಮ್ಮ ಅತ್ತೆ ಹಿಂದೆ ಬರ್ತಾವ್ರೆ. ನಾನು ಕೂಡ ಪೂಜೆ ಸಾಮಾನೆಲ್ಲ ತಗೊಂಡು ನಾನು ನನ್ನ ಮಕ್ಕಳು ನಮ್ಮ ಅತ್ತೆ ಹೋಗ್ತಾಯಿದ್ದೀವಿ. ಹೋಗಿದ್ದಾದ್ಮೇಲೆ ಈ ಥರ ಇತ್ತು. ದೇವ್ರಿಗೆಲ್ಲ ಪೂಜೆ ಮಾಡಿ ನಾವು ಇವತ್ತು ಹಬ್ಬ ಫುಲ್ಲು ಗೌರಿ ಹಬ್ಬ ಗಂಟ ನಾನ್ ವೆಜ್ ಏನೂ ಮಾಡೋಂಗಿಲ್ಲ. ಹಂಗಾಗಿ ಇವತ್ತು ಲಾಸ್ಟ್ನೇ ಪೂಜೆ ಗೌರಿ ಹಬ್ಬ ಆದಮೇಲೆ ನಾವು ನಾನ್ ವೆಜ್ ತಿನ್ನೋದು. ಗೌರಿ ಹಬ್ಬಕ್ಕೆ ಈ ಥರ ಪೂಜೆ ಮಾಡ್ತೀವಿ ನಮ್ಮೂರಲ್ಲಿ. ನಾವು ಯಾಕೆ ಅವಾಗಿಂದ ಪಬ್ದಿ ನಮ್ಮದೇನು ಅಂದರೆ ಶನಿವಾರಗಳಲ್ಲಿ ನಾವು ನಾನ್ ವೆಜ್ ಮಾಡೋಲ್ಲ ಮತ್ತು ಗೌರಿ ಹಬ್ಬ ಆಗೋ ತನಕ ನಾನ್ ವೆಜ್ ಮಾಡೋಲ್ಲ. ಹಂಗಾಗಿ ಇವತ್ತು ಹಬ್ಬದ ಊಟ ಹೀಗಿತ್ತು. ನಾನ್ ವೆಜ್ ಬಂದು ನಮ್ಮದು ಪೂಜೆ ಎಲ್ಲ ಮುಗಿದಾದ್ಮೇಲೆ ಸಂಡೇ ಯಾವಾಗ ಬರ್ತೈತೋ ಆವಾಗ ಮಾಡ್ತೀರಿ. ಅಲ್ಲಿ ತನಕ ನಾನ್ ವೆಜ್ ನಾವು ಮಾಡೋಲ್ಲ. ಹೇಳ್ಬೇಕಂದ್ರೆ 2 ಮಂತ್ ನಾನ್ ವೆಜ್ ಏನೂ ತಿನ್ನಲ್ಲ ನಾವು. ಇವತ್ತಿನ ಹಬ್ಬದಲ್ಲಿ ಅತ್ತೆ ಮನೆಯಲ್ಲಿ ಪಾಯಸ ಮಾಡಿ ಅನ್ನ ಸಾಂಬಾರು ಮಾಡಿದರು. ಇದು ಅಕ್ಕ ಮನೇಲಿ ಬಂದಿದ್ದೀನಿ. ಅಪ್ಪ ಅಮ್ಮ ಯಾರೂ ಇಲ್ಲ ನನಗೆ. ಹಂಗಾಗಿ ಅಕ್ಕ ಮನೆಗೆ ಬಂದಿದ್ದೀನಿ. ಅಕ್ಕ ಮನೆಯಲ್ಲಿ ಹೋಳಿಗೆ ಮತ್ತು ಟೊಮೊಟೊ ಬಾತು, ಅನ್ನ ಸಾಂಬಾರು, ರೈಸು, ಪಲ್ಯ ಮಾಡಿದರು. ಊಟ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಐಸ್ ಕ್ರೀಮ್ ತಿನ್ನೋಣ ಅಂತ ಮಾವ ಐಸ್ ಕ್ರೀಮ್ ತಂದಿದ್ರು. ಐಸ್ ಕ್ರೀಮ್ ತಿಂತಾ ಇದ್ದೀವಿ. ನಮ್ಮ ಮನೇಲಿ ಅಪ್ಪ ಅಮ್ಮ ಯಾರೂ ಇಲ್ಲ ಅಂತ ಅಕ್ಕನೇ ನಮ್ಮನ್ನು ನೋಡ್ಕೊತಾ ಇರೋದು. ಅಕ್ಕ ನೋಡ್ಕೊತವ್ರೆ ಅಂದರೆ ನಮ್ಗೇನು ಬೇಕು ಬೇಡ, ನಮ್ಮ ಅಪ್ಪ ಅಮ್ಮ ಸ್ಥಾನದಲ್ಲಿ ನಿಂತು ನಮ್ಮ ಅಕ್ಕ ನಮ್ಮ ಮಾವನೇ ನೋಡ್ಕೊತಾ ಇರೋದು. ಇದು ನಮ್ಮ ಅಕ್ಕ ಮನೆ. ಬಳೆಕ ಕರೆಸ್ತವ್ರೆ ಅವ್ರು ನಮ್ಮ ಮಾವ ಅಂತ ಹೇಳೋದ್ಕಿಂತ ನಮ್ಮ ಅಪ್ಪ ಅಂತಲೇ ಹೇಳ್ತೀನಿ. ತುಂಬ ಅಂದರೆ ತುಂಬಾ ಕಷ್ಟಪಟ್ಟು ನಮ್ಮನ್ನು ಸಾಕವ್ರೆ. ಅದಾದಮೇಲೆ ನಾನು ನಮ್ಮ ಯಜಮಾನ್ರು ಒಂದು ಸ್ವಲ್ಪ ವೀಡಿಯೋ ತಗೊಳೋಣ, ಎಲ್ಲರೂ ಬಳೆ ಹಾಕ್ಸ್ಕೊತಾ ಇದ್ರು, ನಾವು ವೀಡಿಯೋ ಮಾಡ್ಕೊಳ ಅಂತ ಮಾಡ್ತಾಯಿದ್ದೀನಿ. ನಮ್ಮ ಮಾವ ಅಂದರೆ ನಮ್ಮ ಅಕ್ಕ ದೊಡ್ಡಕ್ಕ ಅವ್ರ ಯಜಮಾನ್ರು ಇವಾಗ ಬಳೆ ತೊಡ್ಸ್ಕೊತಾ ಇದ್ದಾರಲ್ಲ ಅವರು. ನಮ್ಮನ್ನು ತುಂಬ ಕಷ್ಟಪಟ್ಟು ಸಾಕಿದ್ದಾರೆ ಅವರು. ನೈಟ್ ಶಿಫ್ಟ್ ಹೋಗಿದ್ರು, ಇವಾಗ ಮಲಗ್ತಾ ಇದ್ದಾರೆ. ಹಬ್ಬ ಎಲ್ಲ ಆಗಿತ್ತಾದಮೇಲೆ ಬಳೆ ತೊಡ್ಸ್ಕೊಂಡು ಊಟ ಆಯಿತು. ಅದಾದಮೇಲೆ ಒಂದು ಸ್ವಲ್ಪ ನಮ್ಮ ಅಕ್ಕ ಮಗನ ಬರ್ತಡೇ ಇತ್ತು, ಚಿಕ್ಕಕ್ಕ ಮಗನ ಬರ್ತಡೇ ಇತ್ತು, ವಿನೀತ್ ಅಂತ ಅವ್ರಿಗೆ ಬರ್ತಡೇ ಇತ್ತು. ಸುಮ್ಮನೆ ನಾವು ಸಿಂಪಲಾಗಿ ಮಾಡೋಣ ಅಂತ ಬೇಡ ಅಂತ ಹೇಳ್ದೆ. ಬಟ್ ಕಾಸ್ಟ್ಲಿಂದ ಬಂದಿದೆ. ಹಂಗಾಗಿ ನಾವು ಒಂದು ಸ್ವಲ್ಪ ಕೇಕ್ ತರಿಸಿ ಕೇಕ್ ಕಟ್ ಮಾಡಿಸ್ಕೊಂಡು ಹಬ್ಬದ ವಾತಾವರಣ ಎಲ್ಲ ಮುಗೀತು. ಅವ್ರ ಹೆಸರು ಬಂದು ವಿನೀತ್ ಅಂತ, ಅಕ್ಕ ಮಗ ಹೆಸರು. ದೊಡ್ಡಕ್ಕಕ್ಕೂ 2 ಗಂಡ್ಮಕ್ಳು. ನಮ್ಮ ಅಕ್ಕ ಅಂದರು ಎಲ್ರಿಗೂ ಇಬ್ಬರು ಗಂಡು ಮಕ್ಕಳು. ನನ್ನ ಮಗಳು ಒಬ್ಬಳೇ ಹೆಣ್ಮಗಳು ಅಂತ ತುಂಬ ಪ್ರೀತಿಯಿಂದ ನೋಡ್ಕೊತಾರೆ. ನನ್ನ ಖುಷಿ ಅಂದರೆ ಎಲ್ಲರಿಗೂ ಇಷ್ಟ. ಎಸ್ಪೆಷಲಿ ನಮ್ಮ ಮಾವ, ನಮ್ಮ ಅಕ್ಕ, ನಮ್ಮ ಅತ್ತೆ, ನಮ್ಮ ಹಸ್ಬೆಂಡ್ಗಂದ್ರೆ ತುಂಬ ಇಷ್ಟ. ನಮ್ಮ ಅಕ್ಕಂದ್ರಿಗೆ ಎಲ್ಲರಿಗೂ ನಮ್ಮ ಅಕ್ಕನ ಮಕ್ಳಿಗೆ ನನ್ನ ಮಗಳಂದ್ರೇ ತುಂಬ ಇಷ್ಟ ಅಂತ ಹೇಳ್ಬೋದು. ಇನ್ನು ಬರ್ತಡೇ ಬಾಯ್ ಇನ್ನು ಕಾಲೇಜಿಂದ ಬಂದಿದ್ದ, ಹಾಸ್ಟ್ಲಿಂದ ಬಂದಿದ್ದ, ಕಾಲೇಜ್ಗೆ ಹೋಗ್ತಾನೆ, ಬೇರೆ ಕಡೆ ಹಾಸ್ಟ್ಲಲ್ಲಿರೋದು. ಲೈಟಾಗಿ ಸಿಂಪಲಾಗಿ ಬರ್ತಡೇ ಮಾಡೋ, ಕಾಲೇಜ್ ಬಸ್ಸಿಗೆ ಟೈಮ್ ಆಯ್ತೈತೆ ಅಂದ್ಬಿಟ್ಟು ಬೇಗ ಬರ್ತಡೇ ಎಲ್ಲ ಕ್ಯಾನ್ಸಲ್ ಮಾಡಿ ಹಬ್ಬ ಎಲ್ಲ ಕಂಪ್ಲೀಟ್ ಮಾಡಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ಬಟ್ ನಮ್ಮ ಮನೆ ಗೌರಿ ಹಬ್ಬ ಯಾವ ಥರ ಇತ್ತು ಅಂದರೆ ಈ ಥರ ಇತ್ತು. ಫುಲ್ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಇನ್ನು ಇವರೆಲ್ಲ ನಮ್ಮ ಅಕ್ಕಂದರು. ಅಕ್ಕ ಅಂದರೆ ನಮ್ಮ ಸ್ವಂತ ಅಕ್ಕಂದ್ರು ಇವರು. ನಮ್ಮಮ್ಮಗೆ ಒಂದು ಮಕ್ಕಳಿಗೆ 4 ವರ್ಷ ಗ್ಯಾಪ್ ಇದ್ದು ಮಕ್ಕಳಾಗಿರೋದು. ಹಂಗಾಗಿ ನಾವು 4 ಜನ ಹೆಣ್ಮಕ್ಳು. ದೊಡ್ಡಕ್ಕ ನೋಡಿ ಇವರೇ. ಸೆಕೆಂಡು ಪಿಂಕ್ ಕಲರ್ ಸ್ಯಾರಿ ಹಾಕ್ಕೊಂಡಿರೋದು. 3ನೇವರು ಬಂದು ಇವರು ಡ್ರೆಸ್ ಹಾಕ್ಕೊಂಡಿರೋದು. 4ನೇದು ನಾನೇ ಲಾಸ್ಟು. ಇದು ನಮ್ಮ ದೊಡ್ಡಕ್ಕ ಮನೆ.
ಅಲ್ಲಿಗೆ ಹಬ್ಬಕ್ಕೆ ಬಂದಿದ್ದೀರ, ಅತ್ತೆ ಮನೇಲಿ ಹಬ್ಬ ಮಾಡಿಬಿಟ್ಟು ಇಲ್ಲಿಗೆ ಬಂದಿದ್ದೀರಿ ನಾನು ನನ್ನ ಹಸ್ಬೆಂಡು. ನನ್ನ ಹಸ್ಬೆಂಡ್ ಅಂತ ಹೇಳೋದ್ಕಿಂತ ನನ್ನ ಪತಿ ದೇವರು ಅಂತಲೇ ಹೇಳ್ಬೋದು, ದೇವರು ಅಂತಲೇ ಹೇಳ್ಬೋದು ಅವರು. ನಮ್ಮ ಅಕ್ಕ ಆದಮೇಲೆ ನೆಕ್ಸ್ಟು ನಮ್ಮ ಅಕ್ಕಂದ್ರಾದಮೇಲೆ ನೆಕ್ಸ್ಟ್ ನಮ್ಮ ಯಜಮಾನ್ರು. ತುಂಬ ಅಂದರೆ ತುಂಬಾ ಕೇರ್ ಮಾಡ್ತಾರೆ. ಬಟ್ ಅಷ್ಟೇ ನನಗೂ ಇಷ್ಟ. ಯಾಕಂದರೆ ಎಲ್ಲರ ಲೈಫಲ್ಲೂ ಒಬ್ಬೊಬ್ರು ಇರ್ತಾರಲ್ಲ, ಹಾಗಾಗಿ ನನ್ನ ಲೈಫಲ್ಲೂ ನಮ್ಮ ಯಜಮಾನ್ರು ಒಂದು ದೊಡ್ಡ ಚಾಪ್ಟರ್ ಅಂತಲೇ ಹೇಳ್ಬೋದು. ಅವ್ರ ಬಗ್ಗೆ ಹೇಳೋಕ್ಕೆ ಮಾತೇ ಬರಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊತಾರೆ. ಇನ್ನು ನಮ್ಮ ಅಕ್ಕಂದ್ರು ಇವತ್ತಿನ ಡೇ ಈ ಥರ ಕಂಪ್ಲೀಟ್ ಆಯಿತು. ನಮ್ಮ ಎರಡನೇ ಅಕ್ಕ ಇವತ್ತು ಅರಿಶಿನ ಕುಂಕುಮ ಕೊಟ್ಟರು. ಅಂದರೆ ನಮ್ಮ ಅಕ್ಕಂದ್ರು ಇಬ್ಬರೂ ಅಷ್ಟೇ ವರ್ಷವೂ ಅಪ್ಪ ಅಮ್ಮ ಇಲ್ಲ ಅಂತ ಹೇಳಿ ನಮ್ಮನ್ನ ಅರಿಶಿನ ಕುಂಕುಮ ಕರೆದು ಬಾಗಿನ ಕೊಡ್ತಾರೆ. ಇದೇ ಬಾಗಿನ ತುಂಬ ಖುಷಿ ಆಯಿತು. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಈ ಸರಿ ಸ್ವಲ್ಪ ಲೇಟಾಗಿ ಕರೆದ್ರು, ಹಂಗಾಗಿ ಒಂದೇ ದಿವಸ ಲೀವ್ ಬೇರೆ ಇದ್ದಿತ್ತು, ಸ್ಕೂಲ್ ಮಕ್ಳಿಗೆ ಲೀವ್ ಇದ್ದಿಲ್ಲ. ಹಂಗಾಗಿ ನಾವು ಕೂಡ ಬಂದ್ವಿ. ಇವತ್ತು ಹಬ್ಬದ ಡೇ ಫುಲ್ ಕಂಪ್ಲೀಟ್ ಆಯಿತು. ಅಕ್ಕನ ಮಗನ ಬರ್ತ್ಡೇನೂ ಕಂಪ್ಲೀಟ್ ಆಯಿತು. ಯಾರಾದರೂ ಆಗಿರಲಿ ನಿಮ್ಮನ್ನ ನೀವು ಮಾತಾಡದೇ ಇದ್ರೂ ಅವ್ರಿಗೆ ಬಾಗಿನ ಕೊಡಿ. ಯಾಕಂದರೆ ನೆಕ್ಸ್ಟ್ ಅವರು ಲೈಫ್ ಫುಲ್ಲು ಕೊರ್ಕೋಂಥ ದಿನ ಆಗಿರ್ತದೆ ಗೌರಿ ಹಬ್ಬದ ದಿವಸ ಮಾತ್ರ. ನೀವು ಕೂಡ ಅದೇ ಥರನೇ ಎಲ್ರಿಗೂ ಬಾಗಿನ ಕೊಡಿ. ಇವತ್ತಿರೋರು ನಾಳೆ ಇರೋಲ್ಲ, ಇದೇನು ಶಾಶ್ವತ ಅಲ್ಲ. ಹಂಗಾಗಿ ತಾಯಿ ಮನ ಬಾಗಿನ ಬೇಕು ಹೆಣ್ಮಕ್ಳಿಗೆ.